ಮೈಸೂರು ಕಡೆ ಹೋಗೋಣ, ಸಕಲೇಶಪುರ ಹೋಗೋಣ, ಕೂರ್ಗ್ ಹೋಗ್ಬಿಡೋಣ, ಊಟಿಗೆ ಹೋಗೋಣ, ಈ ಥರದ್ದು ಒಂದಷ್ಟು ಇದೆ ಅಲ್ಲಿ. ಸೊ ಈ ಥರ ಪ್ರವಾಸಕ್ಕೆ ಅಂತ ಹೋದಾಗ ದುರ್ಮರಣ ಆಗಿರೋದು. ಚನ್ನರಾಯಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮದುವೆಗೆ 75% ಸಿದ್ಧತೆ ಆಗಿ ಹೋಗಿತ್ತು. ಬೀದಿ ಬದಿಯಲ್ಲಿ ಚಿತ್ರಾನ್ನ ಮೊಸರನ್ನ ಮಾರ್ಕೊಂಡು ಮಗಳನ್ನು ಸಾಕಿದ್ದಿವರು. ತಳ್ಳುಗಾಡಿಯಲ್ಲಿ ಒಂದು ಸಣ್ಣ ಹೋಟೆಲಲ್ಲಿ ಈ ಥರ ಸಣ್ಣ ಪುಟ್ಟ ಅಡುಗೆ ಮಾಡಿಕೊಂಡು ಅದನ್ನೆಲ್ಲ ಮಾರಿ ಮಗಳನ್ನು ಸಾಕಿದ್ದೆ ಸ್ವಾಮಿ, ಇದ್ದು ಮಗಳನ್ನು ಕಳ್ಕೊಂಡು ನಾನು ನೊಂದಿದ್ದೀನಿ ನಾನು ಅಂತ ಹೇಳಿ ಅವ್ರ ತಂದೆ ಮಂಜಪ್ಪ ಒಂದು ಕಡೆ ಕಣ್ಣೀರು ಹಾಕಿದ್ದಾರೆ. ಇಡೀ ರಾಜ್ಯವನ್ನೇ ಒಂದು ಕಡೆ ಈ ಒಂದು ಶೋಕದ ಕಡಲಲ್ಲಿ ಈ ಒಂದು ವಿಚಾರ ಮುಳುಗಿಸ್ಬಿಟ್ಟಿದೆ ರೀ. ಈ ದುರಂತ ಇದೆಯಲ್ಲ, ಇದು ಗೋಕರ್ಣಿಗೆ ಹೋಗ್ತಾ ಇದ್ದವ್ರು ಸತ್ತು ಹೋಗ್ಬಿಟ್ರು ಅಂಥೇಳಿ. ಸೊ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ಬೊಬ್ಬರ ಮನೆಯ ಕಥೆಗಳು ಒಂಥರ ಗೋಳಿನ ಕಥೆಗಳೇ ಇವೆಲ್ಲ. ಮದುವೆ ಸಿದ್ಧತೆಯಲ್ಲಿದ್ದರು, ಒಟ್ಟೊಟ್ಟಿಗೆ ಓದ್ಕೊಂಡಿದ್ದರು, ಟೆಕ್ ಮಾಡ್ಕೊಂಡಿದ್ರು ಅಂದರೆ ಯೋಚನೆ ಮಾಡಿ. ಟೆಕ್ವರೆಗೂ ಅವ್ರು ಓದಿಸಿದ ಮೇಲೆ ಅವ್ರ ಜೀವನ, ಅವ್ರ ಖುಷಿಯಿಂದಿರ್ತಕ್ಕಂಥ ಜೀವನ, ಅವರೊಂದು ಕೆಲಸ ಮಾಡ್ತಿದ್ದಾರೆ, ಒಂದು ಸಂಪಾದನೆ ಮಾಡ್ತಿದ್ದಾರೆ, ಅವ್ರಿಗೊಂದು ಮದುವೆ ಮಾಡಬೇಕು, ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಇಡೀ ಮನೆಯ ಸಂಬಂಧಿಕರ ಕನಸು ಒಂದು ಕಡೆ ಇರುತ್ತೆ. ಅಂಥದ್ರಲ್ಲಿ ಇವರೆಲ್ಲ ಈ ಥರ ಬೀದಿ ಹೆಣೆಗಳಾಗ್ಬಿಡ್ತಾರಲ್ಲ, ಸುಟ್ಟು ಕರಕಲಾಗಿ ನಮ್ಮ ಮಕ್ಕಳು ಯಾರು, ನಮ್ಮ ಮಗಳು ಯಾರು, ನಮ್ಮ ಮಗ ಯಾರು ಗೊತ್ತಾಗದ ಸ್ಥಿತಿಯಲ್ಲಿ ಇವರು ಬಾಡಿ ಸಿಗುತ್ತೆ. ಅದಕ್ಕಿಂತ ಘೋರ ಇದೆಯೇನ್ರಿ. ಎತ್ತಿ ಮುದ್ದಾಡಿ ಬೆಳೆಸಿರ್ತಾರೆ ಮಕ್ಕಳನ್ನು, ಪುಟಾಣಿ ಮಕ್ಕಳಿಂದ ಬೆಳೆಸಿರ್ತಾರೆ, ಕನಸು ಕಂಡಿರ್ತಾರೆ. ತಮಗೆ ಸಾಧ್ಯವಾಗದೇ ಇದ್ದದ್ದನ್ನು ತಮ್ಮ ಮಕ್ಕಳು ಸಾಧಿಸಲಿ ಅಂಥೇಳಿ ತಮ್ಮದೆಲ್ಲವನ್ನು ಧಾರೆ ಎರಿತಾರೆ. ಅಂಥ ಮಕ್ಕಳು ಯಾರು, ನನ್ನ ಮಗಳು ಯಾರು, ನನ್ನ ಮಗ ಯಾರು ಬಾಡಿನೇ ಗೊತ್ತಾಗಲ್ಲ. 3 ದಿನ ಬಿಟ್ಟು ಬನ್ನಿ, 4 ದಿನ ಬಿಟ್ಟು ಬನ್ನಿ, ಪರೀಕ್ಷೆಗಳಾಗಬೇಕು, ನಿಮ್ಮ ಸ್ಯಾಂಪಲ್ ಕೊಡಿ. ಅವ್ರ ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತಾರೆ, DNA ಮ್ಯಾಚ್ ಮಾಡಬೇಕಲ್ಲಿ. ಈ ಥರದ ಗೋಳಿನ ಕಥೆಗಳಿವೆಲ್ಲವೂ ಕೂಡ. ಒಬ್ಬಳೇ ಒಬ್ಬಳು ಮಗಳನ್ನು ಕಳ್ಕೊಂಬಿಟ್ಟೆ ಅಂಥೇಳಿ ತಂದೆ ತಾಯಿ ಇಬ್ಬರು ಅಂದರೆ ಎಲ್ಲರೂ ಅಲ್ಲಿ ಓಡಾಡ್ತಾ ಇದ್ದಾರೆ. ಮಂಜಪ್ಪ ಅವ್ರು ಓಡಾಡ್ತಾ ಇದ್ದಾರೆ ಅಲ್ಲಿ. ಸೊ ಓವರಾಲ್ ಇದೇನಾಗ್ತಿದೆ ಅಂತ ಹೇಳಿದ್ರೆ, ಈ ತರಹದ ವಿಚಾರಗಳಲ್ಲಿ ನಾವು ಬರೀ ಪ್ರತಿ ಸಲವೂ ಇದ್ರ ಬಗ್ಗೆ ಕರುಣಾಜನಕವಾಗಿ ನಡ್ಕೊಳ್ತೀವಿ ನಾವೆಲ್ಲರೂ. ಓಕೆ, ತಡೆಯೋಕ್ಕೆ ಏನಾರ ಮಾಡಬೇಕಲ್ಲ. ನೋಡಿ, ಈ ಥರ ಒಂದು ಬಸ್ಸು ಉರಿತಾ ಇದ್ದರೆ ಯಾರನ್ನು ರಕ್ಷಣೆ ಮಾಡ್ಬೋದು? ಆ ಬಸ್ ಉರಿತಾ ಇದೆಯಲ್ಲ, ಯಾರನ್ನು ರಕ್ಷಣೆ ಮಾಡ್ತೀರಿ ಹೇಳಿ ನೋಡೋಣ. ಅಷ್ಟು ಬೇಗ ಅದಕ್ಕೆ ನಾವು ರಕ್ಷಣೆ ಮಾಡುವಂಥ ಯಾವ ವ್ಯವಸ್ಥೆಯಲ್ಲಿದೆ? ಏನು ವ್ಯವಸ್ಥೆ ನಾವು ಮಾಡ್ಕೊಳ್ಬಹುದು? ಹೈವೇಗಳಲ್ಲಿ ಇನ್ನೇನಾದರೂ ಮಾಡಬೇಕಾಗತ್ತಾ ನಾವು? ಸೊ ಇವೆಲ್ಲವೂ ಗಮನಿಸಬೇಕಾಗತ್ತೆ. ನಾವು ಮುಂದಿನ ಸಾವುಗಳನ್ನು ತಡೆಯೋ ದೃಷ್ಟಿಯಿಂದ ಸರ್ಕಾರಗಳು ಯೋಚನೆ ಮಾಡಬೇಕು. ಆ ಥರದ ಒಂದು ಬಸ್ಗಳು ನಮಗೆ ಸಿಗುವಂತಾಗಬೇಕು. ಸರ್, ಈ ಥರ ಪೇರೆಂಟ್ಸ್ಗೆ ಯಾರಿಗೂ ಈ ಥರ ಬರಬಾರ್ದು ಸರ್. ಈ ಥರ ಕಷ್ಟ ಬರಬಾರ್ದು. ಕೈಗೆ ಬಂದ ಮಗಳು ಸತ್ತೋಗೋದು ಅಂದರೆ ಏನು ಸರ್? ಕಷ್ಟಪಟ್ಟು ಓದಿಸಿ ಬೆಳೆಸಿ ಕೆಲಸ ಕೊಡಿಸಿ ಚೆನ್ನಾಗಿ ಬಾಳಿ ಬದುಕೋ ಟೈಮಲ್ಲಿ ಸತ್ತೋಗ್ಬಿಟ್ರೆ ಏನಾಗಬೇಕು ಸರ್? ಮದುವೆ ಇತ್ತು ಏಪ್ರಿಲ್ 28-29ಕ್ಕೆ. ಮದುವೆ ಸಿದ್ಧತೆ 3% ಮದುವೆ ಸಿದ್ಧತೆ ಆಗೈತೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಾಗ ದೇವ್ರಿಗೆ ಹೋಗ್ಬತ್ತೀನಿ ಅಂತ ಹೋಗ್ಬೇಕಾದ್ರೆ ಮಗಳು ಸತ್ತೋದ್ರೆ ಯಾರಿಗೂ ಇಂಥ ಗತಿ ಬರಬಾರ್ದು. ಇಂಥ ಗತಿ ಯಾರಿಗೂ, ಯಾವ ತಂದೆ ತಾಯಿಗೂ ಬರಬಾರ್ದು ಸರ್. ಯಾವ ಶತ್ರುಗಳು ಬರಬಾರ್ದು. ಮಕ್ಕಳುಗಳು ಕಳ್ಕೊಳ್ಳೋದು ಕಷ್ಟ ತುಂಬ. ಸರ್, ಇವಾಗ ನೀವು ಚಿತ್ರದುರ್ಗಕ್ಕೆ ಹೋಗಿ ಬಂದ್ರಿ, ಗುರುತು ಏನಾದರೂ ಸಿಗ್ತಾ? ಏನು ಸಿಗ್ಲಿಲ್ಲ ಸರ್. ಸುಟ್ಟು ಕರ್ಕಲಾಗಿರೋದ್ರಿಂದ ಗೊತ್ತಾಗಿಲ್ಲ. 5-6 ಬಾಡಿ ಇತ್ತು, ಒಂದು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಪ್ರತಿಯೊಬ್ಬರದ್ದು ಎಲ್ಲ ಲೋ ಇದ್ದಾರದು ಎಲ್ಲರದು DNA ಟೆಸ್ಟ್ಗೆ ಬೆಡ್ ಸ್ಯಾಂಪಲ್ ತಗೊಂಡಿದ್ದಾರೆ. ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಒಬ್ಬಳೆ ಮಗನೂ ಎಲ್ಲ ಚೆನ್ನಾಗಿದ್ರು. ಏರಿಯಾದಲ್ಲಿ ಯಾರನ್ನಾರು ವಿಚಾರಿಸಿ ತುಂಬ ಇಂಜಿನಿಯರ್ ಮುಗಿಸಿ ಟೆಕ್ ಮುಗಿಸಿ ಕೆಲಸ ಮಾಡ್ತಿದ್ರು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ. LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ. ಏನು ಮಾಡೋದು? ತಿಂಗಳಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಗೆ ಕೊನೆಯದಾಗಿ ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಶನಿವಾರ ಲ್ಯಾಬಿಗೆ ಪರಿಸ್ಥಿತಿ ಬರುತ್ತೆ. ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಕೆಂದಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟರೊಳಗೆ ಹಿಂಗೆ ಇದ್ದವ್ರು. 8 ವರ್ಷ ಆಯಿತು ಬಂದು. ಸ್ವತ್ತ ಅಕ್ಕ ತಂಗಿರಂಗಿದ್ದ ಓದ್ತಿದ್ಲು ಚೆನ್ನಾಗಿ. ಇವಾಗ ಒಂದು 3 ವರ್ಷನ ಆಯ್ತು ಕೆಲಸಕ್ಕೆ. ಅವ್ನ ತಮ್ಮನೂ ಈಗ ಓದಿ ಮುಗಿಸಿ ಕೆಲ್ಸಕ್ಕೆ ಹೋಯ್ತು.
ಮದುವೆ ಮಾಡಬೇಕು ಅಂತ ಭಾರಿ ಕನ್ಸು ಕಟ್ಕೊಂಡಿತ್ತವ್ರ ಅಮ್ಮ. ಪಾಪ ವಾರ ವಾರ ಬರೋದು. ಯಲ್ಲಪ್ಪ ಸೋಲಾರಗೊಪ್ಪ ಇದ್ದಾರೆ ಇದೀಗ ಡೀಟೇಲ್ಸ್ ಕೊಡಲಿಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಲ್ಲಪ್ಪ, ಥರ ರಾಜ್ಯ ಬೆಚ್ಚಿ ಬೀಳಿಸುವಂಥ ಒಂದು ದುರ್ಘಟನೆ ಇದು. ಇಂಥವು ಆಗಬಾರದು, ಇಂಥದ್ದು ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಸರ್ಕಾರ ತಗೊಳ್ಬೇಕಾಗುತ್ತೆ ವಾಹನಗಳ ವಿಚಾರದಲ್ಲಿ. ಇದು ಇನ್ನೊಂದು ಕಡೆ, ಈಗ ಸತ್ತಿರೋ ನೋವೇ ಒಂದು ಕಡೆ, ಅದರಲ್ಲಿ ಬಾಡಿ ಯಾರ್ದು, ನಮ್ಮ ಮಗಳದ್ದು ಯಾವ ದೇಹ, ನಮಗದು ಕೊಡಬೇಕು ಅನ್ನೋ ಅದಕ್ಕೂ ಒಂದಷ್ಟು ಪರೀಕ್ಷೆಗಳಿಗೆ ಆಗಬೇಕಾಗತ್ತೆ. ಎಷ್ಟು ಹೊತ್ತು ಹಿಡಿಯಬಹುದಾಗುತ್ತೆ ಅವ್ರು ಯಾರ್ಯಾರು ಸಂಬಂಧಿಕರು, ಮೃತರ ಸಂಬಂಧಿಕರು, ಅವರುಗಳಿಗೆ ಮೃತದೇಹ ಹಸ್ತಾಂತರ ಮಾಡೋದಕ್ಕೆ ಅಂತ. ರಮಕಾಂತ್, ಈಗಾಗಲೇ ಏನು ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಏನು ಬಸ್ ದುರಂತ ಇದೆ, ಈ ಒಂದು ಬಸ್ ದುರಂತ ಸಂಬಂಧಪಟ್ಟಂಗೆ ಈಗಾಗಲೇ 6 ಜನರ ಮೃತದೇಹಗಳು ಸಿಗದಂತ ಏನು ಗುರುತು ಪತ್ತೆ ಸಿಗದಂತ ಪರಿಸ್ಥಿತಿಗೆ ತಲುಪಿವೆ. ಯಾಕಂದ್ರೆ 6 ದೇಹಗಳು ಇವತ್ತು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಹೀಗಾಗಿ ಅವರ ಸಂಬಂಧಿಕರು ಯಾರಿಗೆ ಕೊಡಬೇಕು, ಯಾವ ಮೃತದೇಹವನ್ನ ಯಾರಿಗೆ ಕೊಡಬೇಕು ಅನ್ನೋದೇ ಇವತ್ತು ದೊಡ್ಡದಂತಹ ಗೊಂದಲ ಇಲ್ಲಿ ಸೃಷ್ಟಿಯಾಗಿದೆ. ಹೀಗಾಗಿ ಇದಕ್ಕೆ ಕೊನೆ ಅಸ್ತ್ರ ಅಂತಂದ್ರೆ FSL, ಅಂದ್ರೆ ಒಂದು DNA ವರದಿ ಮಾಡಬೇಕು. ಆ DNA ಅಂತಂದ್ರೆ ವರದಿ ಇಲ್ಲಿ ಅಂದ್ರೆ FSL ಇಲ್ಲಿ ಅಂತ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದೆ. 16 ಜಿಲ್ಲೆಗಳು ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಇದರ ಅಡಿಯಲ್ಲಿ ಬರುವಂತದ್ದು ಈ ಚಿತ್ರದುರ್ಗದಿಂದ ಈಗಾಗಲೇ ಅಂತಂದ್ರೆ ರಕ್ತದ ಮಾದರಿ ಏನು 6 ಜನ ಅವರ ಪೋಷಕರಿದ್ದಾರೆ, ತಂದೆ ಇಲ್ಲ ತಾಯಿ, ಒಬ್ಬರದು ಇಲ್ಲಿ ಅಂತಾರೆ ರಕ್ತದ ಮಾದರಿಯನ್ನ ಅದು ನ್ಯಾಯಾಧೀಶರ ಸಮ್ಮುಖದಲ್ಲೇ ಒಂದು ಕಲೆಕ್ಟ್ ಮಾಡುವಂತ ಕೆಲಸವನ್ನ ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರು ಮಾಡಿದ್ರೆ, ಅದರ ಜೊತೆಗೆ ಇಲ್ಲಿ ಅಂದ್ರೆ 6 ಜನ ಏನು ಮೃತದೇಹಗಳು ಈಗಾಗಲೇ 6 ಮೃತದೇಹಗಳಿದಾವೆ. 6 ಮೃತದೇಹಗಳಿಂದ ಇಲ್ಲಿ ಕೆಲವೊಂದಿಷ್ಟು ಏನು ಎಲುಬುಗಳನ್ನ ಈಗಾಗಲೇ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ, ಆ ಎಲುಬು ತೆಗೆದುಕೊಂಡು ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರು ಹುಬ್ಬಳ್ಳಿಯತ್ತ ಬರ್ತಿದ್ರೆ, ಹುಬ್ಬಳ್ಳಿಗೆ ಬಂದು ಇಲ್ಲಿ ಅಂದ್ರೆ ಸಾಯಂಕಾಲದ ಹೊತ್ತಿಗೆ ಒಂದು FSL ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು FSL ಕಚೇರಿಗೆ ತಲುಪ್ತಾರೆ. ತಲುಪಿದ ನಂತರ ಇಲ್ಲಿ ಅಂತಂದ್ರೆ ಈ FSL ವರದಿ ಸಿದ್ಧಾಗಲಿಕ್ಕೆ ಸುಮಾರು ಇಲ್ಲಿ ಅಂದ್ರೆ 24 ಗಂಟೆಗಳು ಬೇಕು. ಇಲ್ಲವೇ ಅಂತಂದ್ರೆ ಒಂದೊಂದು ಎಲುಬಿಗೆ ಅವರು ಒಂದೊಂದು ಆರ್ಟಿಕಲ್ ಅಂತಾರೆ. ಇಲ್ಲಿ ಎಷ್ಟು ಆರ್ಟಿಕಲ್ ಒಂದು ಹಿರಿಯೂರು ಪೊಲೀಸರು ತೆಗೆದುಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದ್ರೆ ಮೇಲೆ ವರದಿ ಸಿದ್ಧಾಗುತ್ತೆ. ಏನಾದ್ರೂ ಅವ್ರು ಹೆಚ್ಚಿಗೆ ಆರ್ಟಿಕಲ್, ಯಾಕಂದ್ರೆ ಬೇರೆ ರೀತಿಯಿಂದ ಒಂದು ಎಲುಬು ಇಲ್ಲಿ ಒಂದು ಕೈನ ತೆಗೆದುಕೊಂಡು ಬಂದ್ರೆ ಇನ್ನೊಬ್ಬರದ್ದು ಕಾಲು ತೆಗೆದುಕೊಂಡು ಬರ್ತಾರೆ. ಆಯಾ ಎಲುಬುಗಳ ಆಧಾರದ ಮೇಲೆ ಅಂದ್ರೆ ಒಂದು FSL ಇದ್ರ ಪ್ರಕಾರ ಒಂದು ಆರ್ಟಿಕಲ್ ಅಂತ ಹೇಳಿದ್ರೆ ಎಷ್ಟು ಆರ್ಟಿಕಲ್ ತೆಗೆದುಕೊಂಡು ಬರ್ತಾರೆ ಅದರ ಮೇಲೆ ಇಲ್ಲಿ ವರದಿ ಸಿದ್ಧ ಆಗುತ್ತೆ. ಇಲ್ಲಿ 24 ಗಂಟೆ ಆದ್ರೂ ಆಗ್ಬೋದು, 48 ಗಂಟೆಗಳ ಆಗ್ಬೋದು ಅನ್ನೋದು FSL ಅಧಿಕಾರಿಗಳು ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಸಂಪಟ್ಟಿಗೆ ಒಂದು ಕಡೆ ರಾಜ್ಯ ಸರ್ಕಾರ ಈ FSL ಅಧಿಕಾರಿಗಳಿಗೆ ಒಂದು ಸೂಚನೆ ನೀಡಿದ್ದು ಏನು ಅಂತಂದ್ರೆ, ಉಳಿದ ಯಾವುದೇನು FSL ವರದಿ ಸಿದ್ಧ ಈಗ ಏನ್ ಮಾಡ್ತಿರೋ ಎಲ್ಲವನ್ನೂ ಸೈಡ್ಗಿಡಿ ಈ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕು. ಆದಷ್ಟು ಬೇಗ ಇಲ್ಲಿ ಅಂದ್ರೆ 6 ಮೃತದೇಹಗಳ ಒಂದು ಗುರುತು ಪತ್ತೆ ಮಾಡಿ ಈ ರಕ್ತದ ಮಾದರಿ ಅಡಿಯಲ್ಲಿ DNA ಪರೀಕ್ಷೆ ಮಾಡಿ ಆದಷ್ಟು ಬೇಗ ಅಂದ್ರೆ ವರದಿ ಕೊಡಿ ಅಂತ ಇದರಾಗಲೇ ಸೂಚನೆ ನೀಡಿದೆ. ಇದರ ಹಿನ್ನೆಲೆಯಲ್ಲಿ ಈ ಗೋಕುಲ್ ರಸ್ತೆಯ FSL ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಸಿಬ್ಬಂದಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಿರಿಯೂರನ್ನ ಬಿಟ್ಟಂತಹ ಈಗಾಗಲೇ ಅವನ 6 ಎಲುಬುಗಳನ್ನ ಮತ್ತು ರಕ್ತದ ಮಾದರಿಗಳನ್ನ ತೆಗೆದುಕೊಂಡು ಹಿರಿಯೂರಿಂದ ಪೊಲೀಸರು ಬಿಟ್ಟಿದ್ದಾರೆ. ಹುಬ್ಬಳ್ಳಿಗೆ ಬಂದ ತಕ್ಷಣ ಇಲ್ಲಿ ಅಂದ್ರೆ ಸರಿ ಸುಮಾರು ಸಾಯಂಕಾಲ 6 ಗಂಟೆ ಇಂದ್ರೆ ಇಲ್ಲಿ ಅಂತಂದ್ರೆ ಈ ಒಂದು ವರದಿ ಸಿದ್ಧವಾಗುತ್ತೆ. ಬರೋಬ್ಬರಿ 48 ಗಂಟೆಗಳ ಬೇಕು. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಒಟ್ಟು ಸಾವಿನ ಸಂಖ್ಯೆ 7ಕ್ಕೇರಿದೆ. ಇದರ ಜೊತೆಗೆ 6 ಮೃತದೇಹಗಳು ಪತ್ತೆಯಾದಂತಹ ಪರಿಸ್ಥಿತಿಗೆ ಈಗಾಗಲೇ ತಲುಪೆ. ಇದರ ಜೊತೆಗೆ ಇನ್ನಂತಂದ್ರೆ ಮಧ್ಯರಾತ್ರಿವರೆಗೂ ಸಹ ಇಲ್ಲಿ ಅಂದ್ರೆ ಬಸ್ ಚಾಲಕ ಯಾರಿದ್ರು ರಫೀಕ್ ಇಲ್ಲದ್ರೆ ಕುಟುಂಬದ ಜೊತೆ ಮಾತನಾಡಿದ್ರು. ರಾತ್ರಿ 12 ಗಂಟೆಯ ಸುಮಾರಿಗೆ ರಫೀಕ್ಗೆ ಒಂದು ಶಸ್ತ್ರಚಿಕಿತ್ಸೆ ಆಗುತ್ತೆ. ಆ ಶಸ್ತ್ರಚಿಕಿತ್ಸೆ ಆಗುವ ಮುಂಚೆ ಅಂದ್ರೆ ಕುಟುಂಬಸ್ಥರ ಜೊತೆ ಮಾತಾಡಿದ ರಫೀಕ್ 12 ಗಂಟೆ ನಂತರ ಮಾತಾಡ್ಲಿಲ್ಲ. ಶಸ್ತ್ರಚಿಕಿತ್ಸೆ ಬಳಿಕ ಮಾತಲ್ಲ. ಬೆಳಿಗ್ಗೆ 5 ಗಂಟೆಗೆ ಅವನು ಸಹ ಇಲ್ಲಿ ಅಂದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 5 ಗಂಟೆಗೆ ಇಲ್ಲಿ ಅಂದ್ರೆ ಆ ಕುಟುಂಬಸ್ಥರು ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿ ನಮಗೆ ಸಾವನ್ನಪ್ಪಿದ್ದಾನೆ ಅಂತೇಳಿ, ಆದಷ್ಟು ಬೇಗ ಬರಬೇಕು, ನೀವು ಮರಣೋತ್ತರ ಪರೀಕ್ಷೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಡ್ಬೇಕು, ನಮಗೆ ಮೃತದೇಹವನ್ನ ಹಸ್ತಾಂತರ ಮಾಡಬೇಕು ಅಂತೇಳಿ. ಆದ್ರೆ ಇಲ್ಲಿವರೆಗೂ ಹಿರಿಯೂರ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯೂರ ಪೊಲೀಸರು ಇಲ್ಲಿ ಕಿಮ್ಸ್ಗೆ ಬರ್ಬೇಕಾಗಿತ್ತು, ಆ ಕುಟುಂಬಸ್ಥರಿಗೆ ಆ ಮೃತದೇಹವನ್ನ ಹಸ್ತಾಂತರ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಆದಷ್ಟು ಬೇಗ ಇಲ್ಲಿ ಅಂತಂದ್ರೆ ಈ DNA ಪರೀಕ್ಷೆ ಮಾಡಿಸ್ಬೇಕು ಅಂತಂದ್ರೆ FSL ಗೆ ಆದಷ್ಟು ಬೇಗ ಎಲುಬುಗಳನ್ನ ಏನು ಆರ್ಟಿಕಲ್ ಅಂತೇಳಿ ಆರ್ಟಿಕಲ್ಗಳು ಮತ್ತು ರಕ್ತದ ಮಾದರಿಗಳನ್ನ ತಂದು ಅವುಗಳನ್ನು ಸಹ ತಪಾಸಣೆ ಮಾಡ್ಲಿಕ್ಕೆ ಕೊಡಲು ಮುಂದಾಗಬೇಕಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಅಲ್ಲಪ್ಪ.